ಬೆಳಗ್ಗೆ ಒಂದು ಟೈಮ್ ನವಶಕ್ತಿ ದುರ್ಗಮ್ಮ ಅಂದರೆ ಬೆಳಗ್ಗೆ 5 ರಿಂದ 6 ಗಂಟೆ ಒಂದು ಸರ್ವಶ್ರೇಷ್ಠವಾದ ಜಾಗ ಅಂತ ಯಾರು ನಿಮ್ಮಂಥ ಪುಣ್ಯಾತ್ಮರು ಹೇಳ್ಕೊಟ್ರು ನನಗೆ. ಸಾಯಂಕಾಲ 5 ಗಂಟೆ 6 ಗಂಟೆಗೆ ಸುಸ್ತಾಬತ್ತರು ಅಂತ ಒಂದು ಕಾಫಿ ಟೀ ಕೊಡ್ತಾರೆ ಅಂತ ಒಂದು ನಮ್ಮ ಶಾಸ್ತ್ರ. ಅದು ಶ್ರೇಷ್ಠವಾದ ಪೂಜೆಗಳು. ಇದು ಬಾಗಿಲನ್ನ ಹಾಕಲ್ಲ, ಕದ ಹಾಕಿರೋದು ಲೇಟ್ ಆಗುತ್ತಾ ಅಂತ ಕೂಗಾಡ್ತಾರೆ ಅಂತ. ಇದು ದೇವಸ್ಥಾನ ಜಾಗ ಇದು. ಇದೆ ಗುಡ್ಡೆ, ಆ ಗುಡ್ಡೆ ಕರಗಲ್ಲ. ಇಲ್ಲೇ ಬಂದು ಜನ ಸಣ್ಣ ದಿವಸ ಗುದ್ದಾಡರು, ಜಗಳಾಡರು. ಇನ್ನು ಬೇವಿನಹಳ್ಳಿ ಅಮ್ಮ ಅಂತ ಹೇಳಿ ಒಂದು ಗ್ರಾಮ ದೇವತೆ, ಈ ಚಿಕ್ಕನಹಳ್ಳಿ ತಾಲೂಕಲ್ಲ ಅಲ್ಲಿ ಶಕ್ತಿದೇವತೆ ನೆಲೆಸಿದ್ದಾಳೆ. ಅಲ್ಲಿ ಸೇವೆ ಮಾಡ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಬಂದು ಇನ್ನೊಂದ್ಸರಿ ಅವ್ರಿಗೆ ಸನ್ಮಾನ ಅನ್ನೋದಕ್ಕಿಂತ ಒಂದು ಗೌರವ ಕೊಡೋಣ ಅಂತ ನಮ್ಮ ಆಸೆ. ತುಂಬ ಧನ್ಯವಾದಗಳು. ನಿಮ್ಮಷ್ಟು ಸೇವೆ ಮಾಡೋಂಗೆ ಒಂದು ಅವಕಾಶ ಸಿಗಲಿ ಮಾಡಿ ಒಳ್ಳೆ ಸೇವೆ ಮಾಡಿ. ಸಾಮಾಜಿಕ ಸೇವೆ ಇನ್ನೂ ತುಂಬ ಇಷ್ಟ ಆಯಿತು ನಮಗೆ. ಒಂದು ಸಾರಿ ಕೊಡಿ. ನಿಮ್ಮಂಥರ ಸಪೋರ್ಟು ಮತ್ತು ಇಂಥರ ಆಶೀರ್ವಾದ, ತಾಯಿ ತಂದೆ ಆಶೀರ್ವಾದ, ಗುರು ಹಿರಿಯರು ಬಲ, ಹಿಂಗಾಗಿ ನಾನು ಇದ್ದೆ. ನಾನು ವಿದ್ಯೆ ಕಲ್ತಿಲ್ಲ ತಾನಾಗೆ ಸಾಕ್ಷಾತ್ ಅವಳು ಬಂದು ಅನ್ಕೊಂಡು ರಾತ್ರಿ ಹೇಳ್ತಾಳೆ, ಬೆಳಗ್ಗೆ ಮಾತಾಡ್ತೀನಿ ಅಷ್ಟೇ. ನಾವು ಬಂದರೆ ಕಡೂರಿಗೆ ಬಂದ್ರಂತೂ ಮಿಸ್ ಇಲ್ಲ, ಬಂದು ಹೋಗ್ತೀವಿ. ನಿಮ್ಮನೆಲ್ಲ ಪುಟ್ಟ ನಮ್ಮನೆ ಖಂಡಿತ ಅಮ್ಮ ಕೊಡ್ತಾರೆ. ಓಕೆ ಇನ್ನು ಯಾವ್ರ ನೀವು ಬಂದ್ಬಿಟ್ರೆ ಉಳಿಯತ್ತ ಯಾವ ಉಳಿಯತ್ತ ಸಿಡ್ಲುಗಟ್ಟೆ ಅಂದ್ರೆ 4 ದಿನ ತಂಬರ್ರಿ ಬೇಗ ಅರ್ಧ ಮಾಡಿರಿ. ಇಲ್ಲೇ ಬಂತು ಸಾಕಷ್ಟು ಸೂರಿ ಬಂದ ಸಾಕಷ್ಟು ಹೊಡಿತೀವಿ ಅಂತಾರೆ. ಸಾಕಷ್ಟು ಮಾತಾಡ್ಕೊಂಡು ಬಂದ್ಬಿಟ್ಟೆ 4 ಪಾಯಿಂಟ್ ಕಿತ್ತಾಕ್ಬಿಟ್ಟಿದೆ. ಮಾಡಿಬಿಟ್ಟಿವಿ ಏಟೋ ಮಾತಾಡ್ಬಿಟ್ಟಿವಿ ಲಕ್ಕಿಲ್ಲ. ಆಟೋರ ಕಾಯ್ತೀವಿ, ಬೇಗ ಮನೆಗೆ ಹೋಗಿ ಆಡೋ ಮನೆಗೆ ಉಂಡ್ಕೊಂಡು ಹೋಗಿ. ಪುಣ್ಯಾತ್ಮನ ಸರಿ ಆ ತಾಯಿಗೆ ನನಗೆಲ್ಲ ಆ ದೇವ್ರನ್ನ ಏನೋ ವಾದ್ಯ ಅಂದ್ರೆ ಒಂದು ದೇವ್ರು ಅಂತ ನನ್ನ ಲೆಕ್ಕಾಚಾರ. ನಾವು ಸುಮ್ಮನೆ ಜಾತಿ ಗೀತಿ ಅಂತೀವಿ. ಯಾಕಂದ್ರೆ ಈ ಮುಂದ್ಗಡೆ ಬಡ್ಕೊಂಡವ್ರು ಹಿಂಗಡೆ ದೇವರೇ ಬರಲ್ಲ, ಕುಣಿಯೋಕೆ ಆಗಲ್ಲ. ದೇವ್ರು ಕುಣಿತಲ್ಲ, ನಾವು ಕುಣಿತೇ ಗೊತ್ತಿಲ್ಲ. ಅದೊಂದು ನಮ್ಮ ಸಂಪ್ರದಾಯ ಬಂದ್ಬಿಟ್ಟಿದೆ. ದೇವ್ರಿಗೆ ತೃಪ್ತಿಪಡಿಸಿ ನಮಗೂ ತೃಪ್ತಿಪಡಿಸ ಬಂದ ಪುಣ್ಯಾತ್ಮರು. ಒಂದ್ಸರಿ ಯಾವ ಹುಳಿಯಾರ ಹತ್ರ ಸಿಡ್ಲುಗಟ್ಟೆ ಅಂತೇಳಿ ಯಾರಾದರೂ ಸಂಪರ್ಕ ಮಾಡತಕ್ಕಂಥವ್ರು ಉತ್ತಮವಾಗಿ ನಾದ ಮಾಡ್ತಾರೆ. ಸಂಪರ್ಕ ಮಾಡ್ತಕ್ಕಂಥ ನಂಬರ್ನ ನಾವು ಕೊಟ್ಟಿರ್ತೀವಿ. ಯಾರ ಉತ್ತಮವಾಗಿ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡೋಗಿ ಹಂಗೆ ಬಡಿತೀರಿ ಹಿಂಗೆ ಬಡಿತೀರಾ ಅಂತ ನಿಮ್ಮ ಚಟಕ್ಕೆ ನಿಮ್ಮ ಮಟ್ಟಕ್ಕೆ ಇವರು ಸಂದ ಕೊಡಬೇಡಿ. ನಿಮಗೆ ದೇವ್ರ ಸಂತೋಷ ಹಂಗೆ ನಿಮಗೆ ತೃಪ್ತಿ ಹಂಗೆ ಬಡಿತಾರೆ. ಸಂಪರ್ಕ ಮಾಡ್ತಕ್ಕಂಥ ಮಾಡಿ ಒಂದು ಒಳ್ಳೆ ನಂಬರ್ ಕಂಡು 8310426513 ಕನ್ನಡ ಹೇಳು 83 104 1053 8310426513 ಗಾಬರಿ ಆಗ್ತೇನೆ ಸ್ವಲ್ಪ ಇಂಗ್ಲೀಷಿಗೆ ಕನ್ನಡಾಯನೆ. ಸನ್ಮಾನ ಅಲ್ಲ ಪುಟ್ಟ, ಸನ್ಮಾನಕ್ಕಿಂತ ತಾಯಿ ಮೇಲೆ ಒಂದು ಹೂವು ಅಮ್ಮ ಕೊಡ್ತೀರ, ತಾಯಿ ಕೊಡ್ತೀವಿ ನೋಡಿ. ಭಾಳ ಉತ್ಸವ ಇದೆ, ಚೆನ್ನಾಗಿ ಬಿಡ್ತೇನೆ. ಇವನು ಬಡಿತೀವಿ, ಇದನ್ನ ಹಾಚ್ಕೊಂತಾರಲ್ಲ ಅಣ್ಣ. ಲೈವಲ್ಲಿ ಕೊಡಲ್ಲ, ಬೇಡ ಅಲ್ವಾ. ನಮ್ಮ ಮನೆಗಳಿಗೆ ಗಾಳಿ ಸಂಗೀತ ಪೂಜೆ ಮಾಡಬೇಕು. ಇದು ದುಡ್ಡು ಕೊಟ್ಟರೆ ಅನ್ಕೋಬೇಡಿ, ನಾವು ಪೂಜೆ ನೀವು ಬಡ್ಕೊಬ ಬಡೋರ ಜಾತ್ರೆ ಬಂದಿದ್ದೀವಿ ಬೈಕ್ ಹಾಂ ಇನ್ನೊಂದು ಬನ್ನಿ ಕೊಡಲ್ಲ ಆಯ್ತಾ. ಚೆನ್ನಾಗಿ ವಾದ ಮಾಡಿರಿ, ಭಾಳ ಸಂತೋಷ. ಸಾಮಾನ್ಯ ಒಬ್ಬ ಮನುಷ್ಯ ಕುಡ್ಗೆ ಬರ್ತಾನೆ ತಮಿಳ್ನಾಡು, ಬರೀ ಕಾಲು ಬಂದ್ಬಿಡ್ತೀವಿ ಬಂದಾಗ. ಇವನೇ ನನ್ನ ದೇವಸ್ಥಾನ ಮೇಸ್ತ್ರಿ, ನನ್ನ ಜೀವ ಗಿಲ್ಡಿಂಗು ಮನೆ ಮಗ. ಅವಾಗ ರಜೆ ಮಾಡ್ತಾನೆ ಮಾತ್ರ ಒಂದೇ ಹೂವೇ ಕೊಡಲಿ ಇಲ್ಲಿ ಆಶೀರ್ವಾದ ಸರಿ. ಇದು ಯಾಕೆ ಭಾಳ ಸಿನಿತಿ ನಂಗೆ ಹಾಕ್ಬೇಕು ಅಂದಾರ ಅಂತ ಇವನಿಗೆ. ಇನ್ನೊಂದು ಸರಿ ವೆಲ್ಡಿಂಗ್ ಮಾಡೋಕೆ ಬಾಳಪ್ಪ ಅಂತ ಬರ್ತಾನೆ, ಹೊಳೆ ಬಾ ಅಂತ ಬರ್ತಾನೆ. ಯಾವ ಇಲ್ಲಿ ನಿಮ್ಮ ಊರಿಂದ ಬಂದು ನೀವೇನೋ ಅಂದ್ಕೊಳ್ಳೋ ಬದಲು ಬಿಲ್ಡಪ್ ಕೊಡೋ ಬದಲು ಬಂದು ತಾಯಿ ಕಸ ಹೊಡೀರಿ. ರೆವಿನ್ಯೂ ಇನ್ಸ್ಪೆಕ್ಟ್ರು ಬಂದು ಕಸ ಹೊಡಿತಾರೆ. ತಾಯಿ ಮುಂದೆ ಯಾವ ಪೋಸ್ಟು ಅಲ್ಲ, ಯಾವ ಪದವಿ ಅಲ್ಲ, ಯಾವ ದುಡ್ಡು ಅಲ್ಲ ಅಂತ. ಯಾಕೆಂದರೆ ಎಲ್ಲ ಲಾಸ್ಟ್ಗೆ ಹೋದ ಭೂಮಿ ತಾಯಿ, ನಾವು ಉದ್ಗಮ ಭೂಮಿ ತಾಯಿ ಅಂತ ಗಂಗಮ್ಮ ಅಂತೀನಿ. ಲಾಸ್ಟಿಗೆ ಹೋಗೋದು ಎಲ್ಲಿಗೆ ಹೇಳಿ? ಮಣ್ಣಿಗೆ. ಅದಕ್ಕೆ ನಾನು ಅನ್ನೋದು ಬಿಡಿ,
ಕಂಡರ ಬಗ್ಗೆ ಬಗ್ಗಳನ್ನ ಬಿಡಿ, ಕಂಡರ ಬಗ್ಗೆ ಮಾತಾಡೋದು ಬಿಡಿ. ಹಾಸಿಗೆ ಇದ್ರೆ ಕಾಚಾಚಿ, ಅವಾಗ ಯಾವ ಕಾಯಿಲೆ ಬರಲ್ಲ, ಯಾವ ರೋಗನೂ ಬರಲ್ಲ. ನನ್ನ ಪ್ರಕಾರ ನಮಗೆ ಯಾವ ಕಾಯಿಲೆಗಳಿಲ್ಲ. ಯಾಕಂದ್ರೆ ಸುಸ್ತಾಯಿದ್ದೀವಾ, ನಮಗೆ ಮೊಬೈಲ್ ಹುಚ್ಚಿಲ್ಲ, ಕಂಡ ಮೇಲೆ ಬಗ್ಗಳಲ್ಲ, ಬರ್ತದೆ. ಹಿಂದೆ ಒಂದು ನಿಜ ಮಾಡಿ, ನಿಮಗೂ ಅಷ್ಟೇ ಅದಾಗತ್ತಾ. ಚೆನ್ನಾಗಿ ಉದ್ಧಾರ ಆಗಿ ನಿಧಾನಕ್ಕೆ ಮನೆಗೆ ಹೋಗಿ. ಇನ್ನು ನನಗೆ ದುಡ್ಡೇ ಇರಲಿಲ್ಲ, ದೇವ್ರಿಗೆ ಕುಣಿತಾ ಇದ್ವಿ, ಬಸ್ಸಾದೇ ಇರಲಿಲ್ಲ, ಗಾಡಿನೇ ಇರಲಿಲ್ಲ. ಮಧು ಅಂತ ಬಾಮಲ್ಲಿ, ಬಾಮಲ್ಲಿ ಪ್ಲೀಸ್ ಬಾಮ ಒಂದು ಬಾ ಮನ್ಸ್ಬಿಡಿ. ಮಧು ಇದು ಭಾಳ ಜನ ನನಗೆ ಕನಸಿತ್ತು, ಬರೀ ನುಂಗರ್ ಹಾಕ್ಬೇಕು ಅಂತ. ಇವಾಗ ನನಗೆ ಗಾಡಿ ಬಾಡಿಗೆ ಕೂಡ ದುಡ್ಡಿಲ್ಲ, ಗಾಡಿ ಬಾಡಿಗೆನೇ ಕೇಳ್ತಿಲ್ಲ. ಪುಣ್ಯಾತ್ಮ ಬೆಂಗಳೂರು ಮನೆ ಕಟ್ಕೊಂಡಾನೆ, ಮನೆ ಉದ್ಧಾರ ಮಾಡ್ಕೊಂಡು ಚೆನ್ನಾಗಾದಾನೆ, ನಿಮಿಷ ಚೆನ್ನಾಗಾದಾನೆ. ಇನ್ನೊಬ್ಬರಿಲ್ಲ ನಿಂಗಣ್ಣ ಅಂತೇಳಿ, ಅವರೊಬ್ಬ ನಮ್ಗೆ ಸಾಕಿದ್ರು. ಇನ್ನೊಬ್ಬ ಒಂದ್ಸರಿ ಸನ್ಮಾನ ಅಲ್ಲ, ನಾನು ನೀವು ಕೊಡ್ತಕ್ಕಂಥ ಗೌರವ, ತಾಯಿ ಮೇಲೆ ದೂವ, ಆ ತಾಯಿ ಆಶೀರ್ವಾದ ಯಾವಾಗ ಇರಲಿ ಇಲ್ಲ. ಆಗೋದಾ? ನೀವು ಹುಷಾರು, ಮನೆಗೋ ಬನ್ನಿ. ನಾಯಿ ಮೇಲೆ ಒಳ್ಳೆ ತಗೊಳ್ಳೋ ಮಿಸೆ ಯಾಕೆ ಬಿಟ್ಟು ಹಂಗಲ್ಲ